ದೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. 77ನೇ ಗಣರಾಜ್ಯೋತ್ಸವ ಆಚರಣೆ. ದೇಶದ ಅಖಂಡತೆಗೆ, ದೇಶದ ಏಕತೆಗೆ ಹಾಗೂ ಸುರಕ್ಷತೆಗೆ ನಾವೆಲ್ಲರೂ ಒಂದಾಗಿ ಇರೋಣ. ನಮ್ಮೆಲ್ಲರ ಆರೋಗ್ಯ ಕಾಪಾಡೋಣ. ಎಲ್ಲರಿಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಂದು ಸರೋಜಿನಿ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಬಸವರಾಜ್ ಬಸ್ತವಾಡಿ ಅವರು ಹೇಳಿದರು. ಸಂಕೇಶ್ವರದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಡಾಕ್ಟರ್ ಪ್ರಶಾಂತ್ ಬಸವರಾಜ್ ಬಸ್ತವಾಡಿ ಮತ್ತು ಡಾಕ್ಟರ್ ಶ್ರಾವಣಿ ಪ್ರಶಾಂತ್ ಬಸ್ತವಾಡಿ ಇವರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಟಾಟಾ ಎಸ್ ಗೂಡ್ಸ್ ಗಾಡಿಗಳ ಚಾಲಕ ಮತ್ತು ಮಾಲಕರ ಅಸೋಸಿಯೇಷನ್ ಇವರು ಆಯೋಜನೆ ಮಾಡಿದ 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಇವರ ಅಮೃತಾಸ್ತದಿಂದ ಧ್ವಜಾರೋಹಣ ನೆರವೇರಿಸಿ ಅವರು ಪಾಲ್ಗೊಂಡಿದ್ದರು. ಅಧ್ಯಕ್ಷರಾಗಿ ನಾನಾ ಸಾಹೇಬ್ ಶೇಖ್ನವರ್ ಅವರು ಎಲ್ಲರಿಗೆ ಸ್ವಾಗತ ಕೋರಿದರು. ಯುವ ಮುಖಂಡರಾದ ಭೀಮ್ಸಿ ನಾಯ್ಕ ಇವರು ವಂದಿಸಿದರು. ಟಾಟಾ ಎಸ್ ಗೂಡ್ಸ್ ಗಾಡಿಗಳ ಚಾಲಕರು, ಮಾಲಕರು ಹಾಗೂ ನಾಗರಿಕರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಂತರ ಸಿಹಿ ಹಂಚಲಾಯಿತು. ದೇಶ್ ಪ್ರಭು ನ್ಯೂಸ್, ಸಂಕೇಶ್ವರ್. ಪ್ರತಿ ವರ್ಷದಿಂದ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ಜಾತ್ರೆ ಬಂದಿರೋದ್ರಿಂದ ನಮ್ಮದು ಕಾರ್ಯಕ್ರಮ ಸರ್ತಿರ್ತಿದ್ವಿ ರೀ. ಜಾತ್ರೆ ಅದು 2 ವರ್ಷ ಕೂಡಿ ಬರೋಕೆ ಜಾತ್ರೆ ಕಮಿಟಿಯವರು ನಾವು ಎಲ್ಲ ಕೂತ್ಕೊಂಡು ಮಾಡಿದ್ವಿ ರೀ. ಇವತ್ತು ವಿಶೇಷ ಅಂದ್ರೆ ಇವರು ನಾವು ಬಂದು ಅಂತ ನಿಮ್ಗೆ ಯಾರೇ ಹೆಚ್ಚು ಪರಿಚಯ ಐತೆ ನಮ್ಮಲ್ಲ. ನಾವು ನೀನು ಒಂದು ಫೋನ್ ಮಾಡಿದ ಮುಖಾಂತರ ನಾವು ಬರ್ತವಂದ್ರು. ಒಂದು ಸರೋಜನ್ ಹಾಸ್ಪಿಟಲ್ ಕಟ್ಟಿದಾರೆ ರೀ. ಬಡವರ ಜನಕ್ಕಾಗಿ ಇಲ್ಲೇ ಹಾಸ್ಪಿಟಲ್ ಇರೋಕ್ಕಿಲ್ಲ ರೀ. ಸಂಕೇಶ್ವರದಲ್ಲಿ ಹೋದ್ರೆ ಏನಾದ್ರೆ ಗಾಡಿ ಕ್ಲಾಸ್ಗೆ ಹೋಗ್ಬೇಕು, ಪತ್ರಿಕೆ ಹಾಸ್ಪಿಟಲ್ ಏನಾದರೂ ಕೇಳಿಗೆ ಹೋಗ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಇಲ್ಲಿ ಯಾವ ಹಾಸ್ಪಿಟಲ್ ಇರೋಕ್ಕಿಲ್ಲ. ಅವರು ಒಂದ ಮಾತಿಗೆ ನಾವು ನಿನ್ನೆ ಹೇಳಿದ ಕೂಡಲೇ ಎಲ್ಲ ತಗೊಳಪ್ಪ ಬಿಟ್ಟು ನಮ್ಮ ಕಾರ್ಯಕ್ರಮ ಬಂದರು. ನನ್ನ ಪರವಾಗಿ ಅವರಿಗೆ 99 ಧನ್ಯವಾದಗಳು. ಅದು ನಮ್ಮ ಸ್ಟಾಫದ ಎಲ್ಲ ಮಾಲಕರು, ಚಾಲಕರು ಅವರ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳು. ಮತ್ತು ಹಿಂಗೆ ಅವ್ರ ಆಶೀರ್ವಾದ ನಮ್ಮ ಮ್ಯಾಗಿರಲಿ, ನಮ್ಮದು ಎಲ್ಲರೂ ಆಶೀರ್ವಾದ ಅವ್ರ ಮ್ಯಾಗೈತಿ. ಸಂಕಲಿನ ಆಶೀರ್ವಾದ ಇರಲಿ. ಇನ್ನು ಸದಾಕಾಲ ಎಲ್ಲ ಬಡವರಿಗೆ. ಈಗ ನಾವು ಒಂದು 2-3 ಸಲ ಅವ್ರ ಹಾಸ್ಪಿಟಲ್ಗೆ ಹೋಗಿದ್ದೀವಿ ರೀ. ಅಲ್ಲಿ ಬಿಲ್ಲು ಭಾಳ ಕಮ್ಮಿ ಅಂದ್ರೆ ಕಮ್ಮಿ ರೀ. 1 ಲಾಕ್ ಆಗುವಲ್ಲಿ ಬಿಲ್ ರೀ 50-40 ಸಾವಿರ ಎಷ್ಟೇ ಬಿಲ್ ಆಗ್ಯಾವ. ನಾವು ಅದು ಅಂಥವು ಪೇಷಂಟ್ ಹೋಗೋರು 1 ಲಾಕ್ 2 ಲಾಕ್ ಬಿಲ್ ಇರ್ತಾರೆ. ಅಂಥ ಹಾಸ್ಪಿಟಲ್ ಇರೋಕ್ಕಿಲ್ಲ ರೀ. ಅವರು ಪರಿಚಯ ಮಾಡಿ ಕೊಡೋಕೆ ನೀವು ಎಲ್ಲ ಮಾಲಕರು, ಚಾಲಕರು ಈ ಬಸ್ತವಾಡಿ ಕಾಕಾ ಅವರು ಮಗಾರವ್ರು ಅವ್ರದ್ದು ನಾವು ಅವರು ಏನಾರ ಒಂದು 20 ವರ್ಷ ಅವ್ರು ದುಡಿಯೋರು. ಅವರಿಂದ ಇವ್ರಿಗೆ ಪರಿಚಯ ಆಗಿ ನಮಗೆ ಎಂದು ಕಚ್ಚಿರುವ ಪರಿಚಯ ಮಾಡಿಕೊಡಿದ್ರೆ ಎಲ್ಲರೂ ಪರವಾಗಿ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಸಂಕೇಶ್ವರಗ ಒಂದು ಟಾಟಾ ಏಸ್ ಸ್ಟಾಫ್ ಏನು ಯೂನಿಯನ್ ಐತೆ ಅವರ ಅಧ್ಯಕ್ಷರು ನಿನ್ನೆ ನಮ್ಮ ಹಾಸ್ಪಿಟಲ್ ಬಂದು ನಮಗೆ ಆಮಂತ್ರಣ ಕೊಟ್ಟಿದ್ದರು. ಈ ಗಣರಾಜ್ಯೋತ್ಸವ ದಿವಸದ ದಿನ ಧ್ವಜಾರೋಹಣ ಸರ್ ನೀವು ಬರಬೇಕು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಕುಟುಂಬ ಸಮೇತ ನಾವು ಭಾಳ ಖುಷಿಯಿಂದ ಒಪ್ಕೊಂಡ್ವಿ. ಈ ಕಾರಣಕ್ಕಾಗಿ ಇಲ್ಲಿ ಬಂದು ಇವತ್ತು ಬೆಳಗ್ಗೆ 26 ಜನವರಿ 2026ರಂದು ಧ್ವಜಾರೋಹಣ ಮಾಡಿ ಒಂದು ನಮ್ಮ ಗೌರವ ಸಲ್ಲಿಸಿದ್ದಕ್ಕೆ, ನಮ್ಮ ಧ್ವಜಕ್ಕೆ, ನಮ್ಮ ದೇಶಕ್ಕೆ ಭಾಳ ಖುಷಿ ಅಂತಂದು ಕೊಡ್ತೈತೆ. ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಜನರಿಗೂ, ಎಲ್ಲ ಟಾಟಾ ಏಸ್ ಬಾಂಧವರಿಗೂ, ನನ್ನ ಮಿತ್ರರಿಗೂ, ಸಂಕೇಶ್ವರ ಪತ್ರಕರ್ತ ಬಾಂಧವರಿಗೂ ನನ್ನ ಧನ್ಯವಾದಗಳು. ಮತ್ತು ನಾವು ಇಲ್ಲಿ ಸರೋಜಿನಿ ಆಸ್ಪತ್ರೆ ಶುರು ಮಾಡಿದ್ದು ಈಗ ಜಸ್ಟ್ ಒಂದು 3-4 ತಿಂಗಳು ಆಯಿತು. 3-4 ತಿಂಗಳೊಳಗಡೆ ನಮಗೆಲ್ಲೂ ಅಡ್ವರ್ಟೈಸ್ ಮಾಡ್ಬೇಕಂತಂದು ಅನಿಸಿರಲಿಲ್ಲ. ಅದು ಅಡ್ವರ್ಟೈಸ್ ಮಾಡಿಲ್ಲ, ಮಾಡೋಕ್ಕೂ ಆಗ್ತಿಲ್ಲ. ಹೀಗಾಗಿ ನಿನ್ನೆ ಇವರು ಒಂದು ಹೇಳಿದ್ದಕ್ಕೆ ಈ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ನಮಗೂ ಬರೋದೊಂದು ಖುಷಿ ಆಯಿತು. ಅನ್ನಗಳು ನಮಗೆ ಕರೆದಿದ್ದಕ್ಕೆ, ಒಂದು ಗೌರವ ಕೊಟ್ಟದಕ್ಕೆ ಭಾಳ ಸಂತೋಷ ತಂದು ಕೊಟ್ಟು. ಹೀಗಾಗಿ ನಾನು ಈ ಗಣರಾಜ್ಯೋತ್ಸವ ದಿನದಂದು ಒಂದು ಸ್ಪೆಷಾಲಿಟಿ ಇದ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಭಾರತ ದೇಶ ನಮಗೆ ಸ್ವತಂತ್ರ ಬಂದಾದ ತಕ್ಷಣ ನಮ್ಮ ಸ್ವತಂತ್ರ ದೇಶ ಹೆಂಗೆ ನಡಿಬೇಕು, ಹೆಂಗೆ ಮುಂದೆ ಒಂದು ದೇಶವಾಗಿ ರೂಪ ಆಗಬೇಕು ಅಂತ ಒಂದು ಅದರ ಹತ್ರ ಏನು ಒಂದು ಬ್ಲೂ ಪ್ರಿಂಟ್ ಅಥವಾ ನಾವು ನೀಲಿ ನಕ್ಷೆ ಏನಂತೀವಲ್ಲ, ಹೆಂಗೆ ದೇಶ ನಡಿಬೇಕು ಅಂತಂದು ಏನಿರಲಿಲ್ಲ. ಈ ಗಣರಾಜ್ಯೋತ್ಸವ ಅಂತಂದ್ರೆ ದೇಶ ಒಂದು
ಗಣರಾಜ್ಯೋತ್ಸವ ಪ್ರಜಾಪ್ರಭುತ್ವ ಆಗಿ ಹೆಂಗೆ ನಡಿಬೇಕು, ಹೆಂಗೆ ಚಲಾವಣೆ ಆಗ್ತೈತಿ ಅಂತ ಅನ್ನೋದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಗಣರಾಜ್ಯೋತ್ಸವ ಮಾಡಬೇಕು, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಮಾಡಬೇಕು, ಇದಕ್ಕೊಂದು ಸಂವಿಧಾನ ಅಂತಂದು ಕ್ರಿಯೇಟ್ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಷನ್ಗೆ ತೊಗೊಂಬಂದರು. ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ನಮ್ಮ ಇಲ್ಲಿರುವ ಭಾರತದ ಪ್ರಜೆಗಳಿಗೂ ಎಲ್ಲರಿಗೂ ಒಂದು ಸ್ವತಂತ್ರ ಐತೆ. ಸ್ವತಂತ್ರದೊಳಗಡೆ ಒಂದು ಕರ್ತವ್ಯ ಐತೆ, ಒಂದು ಸೇವೆ ಐತೆ, ಒಂದು ಜವಾಬ್ದಾರಿ ಐತೆ. ಈ ಕರ್ತವ್ಯ, ಸೇವೆ, ಜವಾಬ್ದಾರಿ ಎಲ್ಲರೂ ಒಂದು ನಿಷ್ಠಾವಂತರಾಗಿ ನಾವು ನಡ್ಕೊಂಡು ಅದನ್ನು ಮಾಡಿದ್ವಪ್ಪ ಅಂತಂದರೆ ನಮ್ಮ ದೇಶ ಯಾವ ಅಡ್ವಾನ್ಸ್ ಆಗಿ ಪ್ರಗತಿ ಹೊಂದಿರುವಂಥ ದೇಶಕ್ಕೂ ಏನು ಕಮ್ಮಿ ಇಲ್ಲ. ನಮ್ಮ ಜನಸಂಖ್ಯೆ ಇಷ್ಟೊಂದು ಐತಪ್ಪ ಅಂತಂದರೆ ಇಡೀ ಜಗತ್ತಿನ 1/5 ಅಂದರೆ 20% ಜಗತ್ತಿನ ಜನ ಭಾರತದಲ್ಲಿದ್ದಾರೆ. ನಮ್ದು ಮ್ಯಾನ್ ಪವರ್ ಏನೈತಲ್ಲ ಇದು ಎಲ್ಲರಿಗಿಂತ ಬಿಗ್ಗೆಸ್ಟ್ ಐತಿ. ಇದೇ ನಮ್ದು ಅಡ್ವಾಂಟೇಜು. ಹೀಗಾಗಿ ಇದನ್ನು ಎಲ್ಲರೂ ಒಂದು ಶ್ರದ್ಧೆಯಿಂದ ಇದನ್ನು ಪಾಲಿಸಿ ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ, ನಮ್ಮ ಇರೋ ಜಾಗಕ್ಕೆ ಏನು ಸೇವೆ ಸಲ್ಲಿಸ್ಬೋದು ಅದನ್ನೆಲ್ಲರೂ ಮಾಡಿರಿ. ನಮ್ಮ ಕೈಲಾದಷ್ಟು ಮಾಡಿರಿ. ನಾನು ನನ್ನ ಮಿಸ್ಸಸ್ ಧರ್ಮಪತ್ನಿ ಡಾಕ್ಟರ್ ಶರ್ವಾಣಿ, ಅವರು ಕಣ್ಣಿನ ತಜ್ಞರು, ನಾನು ಎಲುಬಿನ ತಜ್ಞ. ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ ಆದ ನಂತರ ಬೆಳಗಾವಿ ಬಿಟ್ಟು ನಮ್ಮ ಊರಿಗೆ ನಾವು ಸೇವೆ ಸಲ್ಲಿಸ್ಬೇಕಂತಂದು ಇಲ್ಲಿ ಬಂದಿದ್ದೀವಿ. ಇದೇ ಕಾರಣಕ್ಕಾಗಿ ನಮ್ಮ ಜಾಗ, ನಮ್ಮ ಊರು, ನಮ್ಮ ಜನ ಮುಂದೆ ಬೆಳೆದ್ರೆ ಅವ್ರಿಗೊಂದು ನಮ್ಮಿಂದ ಏನಾದರೂ ಉಪಕಾರ, ಒಂದು ಸೇವೆ ಆದರೆ ನಮ್ಮ ದೇಶ ಇದ್ರ ಜೊತೆಗೇ ಬೆಳೀತೈತೆ. ಇದನ್ನು ಎಲ್ಲರೂ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಒಂದು ರಿಕ್ವೆಸ್ಟು ಮತ್ತು ಒಂದು ವಿನಂತಿ ಮಾಡ್ಕೊಳ್ತೀನಿ. ಇಲ್ಲಿ ಸೇರಿರುವ ಟಾಟಾ ಏಸ್ ಬಾಂಧವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಹಾಂ, ನಾನು ನೀವು ಕೊಡು, ಮೇಡಮ್ ಕೊಡು. ಅಲ್ಲೂ ಈ ಕಡೆ ನೋಡು. ಎಸ್, ಹಾಂ. ತೋರು ಅವನು 2